ವಿಡಿಯೋ ಆಗ್ತಾ ಇದೆ. ಮೈತ್ರೇಯರ ಆಶ್ರಮದಲ್ಲಿ ವಿದುರ ಬಂದು ನೆಲೆಸಿ ಅಶ್ವತ್ಥ ವೃಕ್ಷದ ಪ್ರತಿಷ್ಠಾಪನೆ ಮಾಡ್ತಾರೆ. ಅಶ್ವತ್ಥ ವೃಕ್ಷವನ್ನು ಅವ್ರು ನೆಡ್ತಾರೆ. ಅದಕ್ಕೆ ಥರ ಅಲ್ಲಿದೆ, ಬಟ್ ಅದು ಅವಾಗ ಹೊಸದಾಗಿ ಚಿಗುರು ಹೊಡಿತಾ ಇರುತ್ತೆ. ಬಟ್ ಮುಂದೆ ಅಶ್ವತ್ಥನಾರಾಯಣ ಸ್ವಾಮಿ ವಿಗ್ರಹ ಇದೆ. ಇದು ಅದೇ ಥರ ಇಲ್ಲೂ ಹತ್ಯಾಕಾಂಡ ನಡೆದಿದ್ದರಿಂದ ಇದನ್ನು ಜಲಿಯನ್ ವಾಲಾಬಾಗ್ ಥರನೇ ಒಂದು ಚಿಕ್ಕ ಕ್ಷೇತ್ರ ಇದು. ಅಲ್ಲೂ ಬಹಳಷ್ಟು ಜನ ಹುತಾತ್ಮರಾಗಿದ್ದಾರೆ. ಆ ಜಾಗ ಇದೆ, ಅದನ್ನೇ ವೀರಸೌಧ ಅಂತ. ಅಂದರೆ ಮಿನಿಮಮ್ 5,000 ವರ್ಷಗಳ ಹಿಂದಿರುಗು ಕರೆಯುತ್ತೆ. ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಎಲ್ಲ ರಿಪೋರ್ಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಭಾಳಷ್ಟು ಜನಕ್ಕೆ ಮಕ್ಕಳಾಗದೇ ಇರೋದು ಮತ್ತು ವಿವಾಹದಲ್ಲಿ ತೊಂದರೆಗಳಾದಂಥ ಸಂದರ್ಭದಲ್ಲಿ ನಾಗದೋಷ ಇದೆ ಅಂತ ಹೇಳ್ತಾರೆ. ಅಂಥವ್ರು ಬಂದು ಪ್ರತಿಷ್ಠಾಪನೆಗಳನ್ನ ಮಾಡಿಸ್ತಾರೆ. ಇಲ್ಲಿ ಮಾಡಿಸಿ ಅವರವರ ಯಥಾಶಕ್ತಿ ಪೂಜೆ ಇನ್ನೊಂದು ಮತ್ತೊಂದು ಮಾಡಿಸ್ತಾ ಇರ್ತಾರೆ. ಹಾಗಾಗಿ ನೋಡಿ, ಅಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ, ಘಾಟಿ ಸುಬ್ರಹ್ಮಣ್ಯ, ವಿದುರಾಶ್ವತ್ಥ, ನಾಗಲಮಡಿಕೆ ಇವೆಲ್ಲ ನಾಗಕ್ಷೇತ್ರಗಳು. ಭಕ್ತರು ಕೊಟ್ಟಿರ್ತಕ್ಕಂಥ ಸರ್, ಭಕ್ತರು ಪ್ರತಿಷ್ಠಾಪನೆ ಮಾಡಿಸಿರುವಂಥದ್ದು. ಈಗ ನಿಮ್ಮಲ್ಲಿ ಏನೋ ಒಂದು ಅರ್ಕೆ ಇರುತ್ತೆ, ಬರ್ತೀರಾ, ಇಲ್ಲೊಂದು ಪ್ರತಿಷ್ಠಾಪನೆ ಮಾಡಿಸ್ತೀರಾ. ಇದೇ ಥರ ಇಲ್ಲಿ ಇಡೀ ಕ್ಷೇತ್ರ ಪೂರ್ತಿ ಅದೇ ಥರನೇ ಇದೆ. ಈ ನಾಗರಿಕಲ್ಲಿ ನಾವು ತರಬೇಕು ಅಲ್ಲಿಂದ ಸರ್. ಅದು ನೋಡಿ, ಇಲ್ಲಿ ಹೆಸರು ಹಾಕಿದ್ದಾರೆ, ಇಂಥವ್ರ ಮನೆಯವರು ಇಂಥ ಕಡೆ ಮಾಡಿದ್ದಾರೆ ಅಂತ. ಇದು ಪ್ರತಿಯೊಂದಕ್ಕೂ ಅವ್ರವ್ರದ್ದೇ ಅದೇ ಇದೆ. ಈಗ ನೀವು ಮಾಡಿಸೋಗಿರ್ತೀರ, ಮತ್ತು ಇನ್ಯಾವಾಗಲೂ ನೀವು ಬಂದಾಗ ನೀವೇ ತೊಳೆಯೋದು, ನೀವೇ ಅರಿಶಿನ ಹಚ್ಚೋದು, ನೀವೇ ಕುಂಕುಮ ಇಡೋದು, ನೀವೇ ನಿಮ್ಮ ಮನೆ ವಿಚಾರದಲ್ಲಿ ಏನಿರುತ್ತೆ ಆ ಥರ ಪೂಜೆ ಮಾಡ್ಕೊಂಡು ಹೋಗುವಂಥ ಒಂದು ಸಂಪ್ರದಾಯ. ಇದೆಲ್ಲ ಬರೀ ಭಕ್ತರು ಮಾಡಿರೋದೇನೆ. ಯಾರ್ಯಾರ್ದು ಅರಕೆ ಇರುತ್ತೆ ಅವ್ರವ್ರು ಬಂದು ಮಾಡ್ಕೊಂಡು ಹೋಗ್ತಾರೆ. ಎಲ್ಲಿ ಸಿಗುತ್ತೆ ಇದು ಮಾಡ್ತಾರೆ, ಶಿಲ್ಪಿಗಳು ಮಾಡಿಕೊಡ್ತಾರೆ. ಪುರೋಹಿತರು ಶಾಸ್ತ್ರೋಕ್ತವಾಗಿ ಅದಕ್ಕೆ ಏನೇನು ಧಾರ್ಮಿಕ ವಿಧಿವಿಧಾನಗಳನ್ನ ಅವ್ರು ಮಾಡ್ತಾರೆ. ನಾವು ತರಬೇಕು, ಇಲ್ಲೇ ಸಿಗುತ್ತೆ ಸರ್, ನೀವು ತರಬಹುದು. ದೇವಸ್ಥಾನದ ಕಡೆ ಅವರು ಏನಾದರೂ ಅರೇಂಜ್ ಮಾಡ್ತಾರೆ ಸರ್. ಇಲ್ಲಿ ಈ ಕಲ್ಲುಗಳಲ್ಲಿ ಹೆಣ್ಣು ದೇವತೆ ವಿಗ್ರಹಗಳಿದೆಯಲ್ಲ, ಏನದು ಸರ್? ನಾಗದೇವತೆ ಅಂತ ಹೇಳಿದ್ರೆ ಒಂದು ಗಂಡು 2 ಹೆಣ್ಣು ಇರುತ್ತೆ ಸರ್. ಹಾಂ ಹಾಂ. ನಾಗರಾಜ, ಇದರಲ್ಲಿ ವಾಸುಕಿ, ತಕ್ಷಕ, ಅದು ಒಂದೊಂದು ವಿಷ್ಣುಗೆ ಸಂಬಂಧಪಟ್ಟಿದ್ದು. ಅವರವರು ಈಗ ಲಿಂಗಾಯತ್ಸ್ ಯಾರೋ ಬಂದು ಮಾಡಿಸ್ತಾರೆ, ಅವ್ರಿಗೆ ಲಿಂಗ ಪ್ರಧಾನ. ಅದು ನಮ್ಮ ಒಡಂಬಡಿಕೆಗಳಲ್ಲಿ ಹೋಗುತ್ತೆ ಸರ್. ಮೂಲ ಅಶ್ವತ್ಥನಾರಾಯಣ ಸ್ವಾಮಿ ಮತ್ತು ನಾಗರು ಬಂದರೆ ಅಲ್ಲಿ ಮಧ್ಯೆ ಇದೆ ನೋಡಿ, ಆ ಥರ ಬರುತ್ತೆ. ಅಲ್ಲಿ ಒಳಗಡೆ ಒರಿಜಿನಲ್ ಇದೆ. ಬನ್ನಿ, ಅಲ್ಲ ದೇವಸ್ಥಾನ ಕರೆಕ್ಟ್. ಮುಂಚೆ ಎಲ್ಲ ಇತ್ತು, ಇಲ್ಲ ಮಾಡ್ತಾ ಇದ್ದಿದ್ದು ಕಾಲ ಇತ್ತು. ಅವಾಗ ಏನು ಮಾಡೋರು, ಒಂದು ಕಡೆ ಇತ್ತು ಅಂದರೆ ಅದಕ್ಕೆ ಪೂಜೆ ಮಾಡ್ತಿದ್ದಾರೆ. ಇದು ಈ ನಾಗಲಿಂಗ ಸ್ಥಾಪನೆ ಮಾಡೋಕ್ಕೆ ಎಲ್ಲ ಧರ್ಮದವರು ಮಾಡ್ತಾರಾ ಅಥವಾ ನಂಬಿಕೆ ಇರುತ್ತೆ? ಹಾಂ. ಧರ್ಮ ಇಲ್ಲ, ಭಗವಂತನ ಯಾರು ಆರಾಧನೆ ಮಾಡ್ತಾರೆ ಅವ್ರಿಗೆ ಭಗವಂತನ ಪೂಜೆ. ಅಲ್ಲ, ಕೆಲವು ಕ್ಷೇತ್ರಗಳಲ್ಲಿ ಆಯಾ ಇದು ಇರುತ್ತಲ್ಲ, ಆ ಥರ ಏನಿಲ್ಲ, ಯಾವ ಕ್ಷೇತ್ರದಲ್ಲೂ ಮಂತ್ರಾಲಯದ ಪ್ರಭುಗಳಿಗೆ ಜಾಗ ಕೊಟ್ಟರೆ ಮುಸ್ಲಿಮ್ ನಾವು ಅದನ್ನ ಅರ್ಥ ಮಾಡಿಲ್ಲ. ಔದಂಬ ವೃಕ್ಷ ಇದು ದತ್ತಾತ್ರೇಯ ಸ್ವರೂಪ. ಸಂತಾನಕ್ಕೋಸ್ಕರ ಸರ್ಪದೋಷ ಆಗ್ತಕ್ಕಂಥವ್ರು ಅರಿಕೆ ಮಾಡಿಕೊಂಡು ಇದೆಲ್ಲ ಕಟ್ತಾರೆ. ಓ, ಇದು ಅರ್ಕೆಗೋಸ್ಕರ ಕಟ್ಟಿರೋದಾ? ಓ, ಅದಕ್ಕೋಸ್ಕರ ಸಂತಾನ ಇದಾಗಲಿ ಅಂತ ತೊಟ್ಲುಗಳೆಲ್ಲ ಮಾಡಿದ್ದಾರೆ. ಈ ಅರ್ಶನ ಎಲ್ಲ ಕಟ್ಟಿರೋದು ಅದು ಹರಕೆ ಕಟ್ಕೊಂಡಿರೋದಾ? ಬಳೆ ಎಲ್ಲ ಇಟ್ಟಿರೋದು. ಹಾಂ. ಇದು ಮಕ್ಕಳಾಗಿರೋದು ಅಲ್ಲಲ್ಲ, ಮಕ್ಕಳಾದ್ಮೇಲೆ ಈ ಥರ ತೊಟ್ಲು ಕಟ್ಟವ್ರ? ಇದು ಯಾವ ಮರ ಇದು? ಇದು ಆಲದ ಮರನಾ ಇದು?
ಔದುಂಬರ ಹತ್ತಿ ಮರ, ಹತ್ತಿ ಹಣ್ಣು. ಹಾಂ, ಹತ್ತಿ ಮರ. ಓ, ಹತ್ತಿ ಮರ ಕಟ್ಟಿರೋದು ಇದು. ಹಾಂ, ಸರಿ. ಅಲ್ಲ ಹತ್ತಿ ಮರ, ಹತ್ತಿ ಹಣ್ಣು ಔದುಂಬರ. ಈಗ ಪ್ರಥಮದಲ್ಲಿ ದ್ವಾಪರ ಯುಗ ಅಂತಿದ್ದಲ್ಲಿ ವಿದುರರು ಮಹಾಭಾರತ ಯುದ್ಧ ಆದಮೇಲೆ ವಿದುರರು ಮಹಾಭಾರತದಲ್ಲಿ ಇರೋದಿಲ್ಲ. ಅವರು ಅದನ್ನೆಲ್ಲ ನೋಡಿ ಬೇಜಾರಾಗಿ ಅವರು ತೀರ್ಥಯಾತ್ರೆ ಬರ್ತಾರೆ. ಉತ್ತರಾಭಿಮುಖವಾಗಿ ತೀರ್ಥಯಾತ್ರೆ ಬಂದಾಗ ಇಲ್ಲಿ ಮೈತ್ರೇಯ ಮಹರ್ಷಿಗಳ ಆಶ್ರಮ ಇದೆ. ಮೈತ್ರೇಯ ಮಹರ್ಷಿಗಳು ತಪಸ್ ಮಾಡ್ತಾ ಇರ್ತಾರೆ. ವಿದುರ ಮೈತ್ರೇಯ ಸಂವಾದ ಆಗುತ್ತೆ. ಸಂವಾದ ನಂತರ ಇದು ಪಿನಾಕಿನಿ, ಉತ್ತರ ಪಿನಾಕಿನಿ ನದಿ ಇಲ್ಲಿ ಸೇವೆ ಮಾಡಿ ಅಶ್ವತ್ಥ ವೃಕ್ಷವನ್ನು ಸ್ಥಾಪನೆ ಮಾಡ್ತಾರೆ. ಭಗವದ್ಗೀತೆಯಲ್ಲಿ ಅಶ್ವತ್ಥ ವೃಕ್ಷದಲ್ಲಿ ನಾನು ಇರ್ತೀನಿ, ವಾಸವಾಗಿರ್ತೀನಿ ಅಂತ ವಿಷ್ಣು ಪರಮಾತ್ಮ ಹೇಳಿರೋದ್ರಿಂದ ಆ ವೃಕ್ಷದಲ್ಲಿ ವೃಕ್ಷ ಸ್ಥಾಪನೆ ಮಾಡಿ ಇದರಲ್ಲಿ ತ್ರಿಮೂರ್ತಿಗಳನ್ನು ಆವಾಹನೆ ಮಾಡ್ತಾರೆ. ಬ್ರಹ್ಮ, ವಿಷ್ಣು, ಮಹೇಶ್ವರ. ಮೂಲತಃ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುರೂಪಿಣಿ ಅಗ್ರತಸ್ಯ ರೂಪಾಯ ವೃಕ್ಷರಾಜ ಇದೇ ನಮಃ. ಇದು ಮಾಡಿ ಸಂತಾನ, ಆರೋಗ್ಯ ಎಲ್ಲ ರೀತಿಯ ಸೇವೆ ಅಶ್ವತ್ಥ ಪ್ರದಕ್ಷಿಣೆ ಮಾಡಬೇಕು. 108 ಪ್ರದಕ್ಷಿಣೆ ಮಾಡ್ತಾರೆ, 54 ಮಾಡ್ತಾರೆ, 11 ಮಾಡ್ತಾರೆ. ಮಾಡಬೇಕು. ಇಲ್ಲಿ ಅದಕ್ಕೆ ಮಕ್ಕಳಾಗೋದಕ್ಕೋಸ್ಕರ ಸಂತಾನಕ್ಕೆ ಆರೋಗ್ಯಕ್ಕೆಲ್ಲ ಇಲ್ಲಿ ನಾಗ ಪ್ರತಿಷ್ಠಾಪನೆ ಮಾಡ್ತಾರೆ. ಇದು ಮೂಲ, ಇದು ಅಲ್ಲ, ಇದು ಮೂಲ. ಹರಕೆಗೋಸ್ಕರ ಈ ಥರದ ನಾಗರ ಕಲ್ಲುಗಳನ್ನು ಭಕ್ತಾದಿಗಳು ಜೋಡಿಸ್ತಾರೆ. ಇದು ನಂಬಿಕೆಯೋ ಮೌಢ್ಯತೆಯೋ ಅದು ಬೇರೆ ವಿಚಾರ. ಆದರೆ ಜನರಲ್ಲಿ ಒಟ್ಟು ಈ ರೀತಿಯ ಕೆಲಸಗಳು ಮಾಡೋದು ಅಥವಾ ಲಕ್ಷಾಂತರ ಈ ಥರದ ನಾಗರ ಕಲ್ಲುಗಳಿದೆ. ಇದು ಅವರವರ ನಂಬಿಕೆಯ ಮೇಲೆ ಬಿಟ್ಟ ವಿಚಾರ. ನಾರಾಯಣ ಸ್ವಾಮಿ ದೇವಸ್ಥಾನ ವಿದುರಾಶ್ವತ್ಥ ಅಂತಂದರೆ ವಿದುರ ಮಹಾನುಭಾವ. ತಾವು ಎಲ್ಲ ಕೇಳಿರ್ಬೋದು, ಮಹಾಭಾರತದಲ್ಲಿ ವಿದುರ ಬರ್ತಾರೆ. ವಿದುರ ಮಹಾನುಭಾವ ಬಂದು ಇಲ್ಲಿ ಉತ್ತರ ಭಾರತದಿಂದ ದಕ್ಷಿಣ ಭಾರತದಿಂದ ಬಂದು ತಪಸ್ಸು ಮಾಡಿ ಇಲ್ಲೊಂದು ಅರಳಿ ಮರ ಇತ್ತು ಸರ್, ಬಿದ್ದೋಗಿದೆ. 4 ವರ್ಷದ ಹಿಂದೆ ಯಾರಿದ್ದಾರೆ ಈ ಬಂದಿದ್ರು ಅರಳಿ ಮರ ನೋಡಿರ್ತಾರೆ. ಒಂದು ಅರಳಿ ಮರ ಅದು ಬಿದ್ದೋಗಿದೆ. ಆ ವಿದುರ ಮಹಾನುಭಾವ ಬಂದು ಇಲ್ಲಿ ತಪಸ್ಸು ಮಾಡಿ ಅರಳಿ ಮರ ಹಾಕಿರೋದಕ್ಕೆ ಈ ಒಂದು ದೇವಸ್ಥಾನ ವಿದುರಾಶ್ವತ್ಥ ಅಂತ ಇದೆ. ಮಹಾಭಾರತ ಕಾಲದಲ್ಲಿ ಪಾಂಡವರು ಆಗುತ್ತೆ. ಮೈತ್ರೇಯ ಮಹಾಮುನಿಗಳು ಆಶ್ರಮ ಮಾಡಿಕೊಂಡು ಇಲ್ಲಿ ತಪಸ್ಸು ಮಾಡ್ಕೊಂಡಿರ್ತಾರೆ. ಅವರ ಒಂದು ವಿದುರ ಮನಃಶಾಂತಿಗೋಸ್ಕರ ಮೈತ್ರೇಯ ಮಹಾಮುನಿಗಳು ಅರಳಿ ಮರ ಸಸಿ ಹಾಕ್ತಾರೆ. ಈ ಒಂದು ಅರಳಿ ಮರ ಸಸಿ ಹಾಕಿ ಆ ವಿದುರನ ಪೋಷಣೆ ಮಾಡುವಂತ ಹೇಳ್ತಾರೆ. ವಿದುರ ಆ ಒಂದು ವೃಕ್ಷನ ದೊಡ್ಡ ಮಾಡಿರೋದಕ್ಕೆ ಈ ದೇವಸ್ಥಾನಕ್ಕೆ, ಈ ಜಾಗಕ್ಕೆ ವಿದುರಾಶ್ವತ್ಥ ಅಂತ ಹೆಸರು. ಆ ಒಂದು ಅರಳಿ ಮರದಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ ಇದ್ದಾರೆ. ಶ್ಲೋಕ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುರೂಪಿಣಿ ಅಗ್ರತೋಪಾಯ ದೇವಸ್ಥಾನ ಬಹಳ ಶಕ್ತಿ ಇದೆಯಮ್ಮ. ಶಕ್ತಿ ಅನ್ನೋದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಅವರ ಒಂದು ಮನಸ್ಸಿನಲ್ಲಿರ್ತಕ್ಕಂಥ ಕೋರಿಕೆಗಳೆಲ್ಲ ನೆರವೇರಿದ ಮೇಲೆ ಈ ನಾಗರಕಲ್ಲುಗಳು ನೋಡ್ತಾ ಇದ್ದೀರಲ್ಲಮ್ಮ, ಇಲ್ಲಿರುವಷ್ಟು ನಾಗರಕಲ್ಲುಗಳು ಎಲ್ಲೂ ಇಲ್ಲ. ಈ ನಾಗರಕಲ್ಲುಗಳೆಲ್ಲ ನಿಮ್ಮಂತ ಸ್ಥಾಪನೆ ಮಾಡಿದ್ರು. ಅರ್ಕೆ ಮಾಡ್ಕೊಂಡು ಹೋಗ್ತಾರೆ. ಅವ್ರ ಮನಸ್ಸಲ್ಲಿರ್ತಕ್ಕಂಥ ಕೋರಿಕೆಗಳು ನೆರವೇರಿದ ಮೇಲೆ ಅವ್ರು ನಾಗರಕಲ್ಲ ಹಾಕ್ಬಿಟ್ಟು ಆವಾಗ ಬಂದು ಅವ್ರಿಗೆ ಬಿಡುವಾದಾಗ ಅದಕ್ಕೆ ಪೂಜೆ ಮಾಡಿ ಹಾಲೆರಿಟ್ಟು ಹೋಗುವ ಒಂದು ಪದ್ಧತಿ ಮೊದಲಿಂದ ಇದೆ. ಒಳ್ಳೆಯದಾದ ಮೇಲೆ ನಿಮಗೆ ಯಾವಾಗ ಬಿಡುವು ಸಿಗುತ್ತೋ ಅವಾಗ ದೇವಸ್ಥಾನಕ್ಕೆ ತೆಗೆದು ಪೂಜೆ ಮಾಡ್ಕೊಂಡು ಹೋಗ್ಬೋದು. ಎಲ್ಲರಿಗೂ ಶುಭವಾಗಲಿ. ದೇವರ ಆರೋಗ್ಯನ ಕೊಡಿ. ತೀರ್ಥ ತಗೊಳ್ಳೋ ಈ ದೇವಾಲಯಕ್ಕೆ ಆಂಧ್ರದ ಭಕ್ತಾದಿಗಳು ಬರೋದರಿಂದ ಅಲ್ಲಿಯ ಭಾಷೆನ ಬೋರ್ಡ್ನ ಹಾಕಿದ್ದಾರೆ. ತೆಲುಗು ಭಾಷೆ. ಇಲ್ಲಿಯ ಸ್ಥಳೀಯ ಜನರಿಗೆ ತೆಂಗುಕಾಯಿ, ಹೂವು, ಹಣ್ಣು ಮರ ಅಂತ ಅವಕಾಶ ಇದೆ ಇಲ್ಲಿ. ಈ ಆಚರಣೆ ಸ್ವತಂತ್ರ ಪೂರ್ವದಿಂದಲೂ ಇಲ್ಲಿ ನಡೀತಾ ಇದೆ. ಇದೊಂದು ಐತಿಹಾಸಿಕ ದೇವಾಲಯ ಮತ್ತು ನಂಬಿಕೆ ಇರೋಂಥ
ಮಾನಸದಲ್ಲಿ ನಂಬಿಕೆ ಇರೋಂಥ ದೇವಾಲಯ. ಇಲ್ಲಿ ಹರಕೆ ಮತ್ತು ಬೇರೆ ಬೇರೆ ಥರದ ಆಚರಣೆಗಳನ್ನ ಇಲ್ಲಿ ಇಟ್ಕೊಂಡಿದ್ದಾರೆ. ಸಮಾಜಮುಖಿ ಮಾಸಪತ್ರಿಕೆಯವರು ಕರ್ನಾಟಕದ ವಿವಿಧ ಭಾಗಗಳಿಂದ ಸಂಘಟಿಸುವ ಈ ನಡೆದು ನೋಡು ಕರ್ನಾಟಕಕ್ಕೆ ಈ ವಿದುರಾಶ್ವತ್ಥಕ್ಕೆ ಬಂದಿದ್ದಾರೆ. ಇಲ್ಲಿನ ಇತಿಹಾಸನ ತಿಳ್ಕೊಂಡಿದ್ದಾರೆ ಮತ್ತು ಸಾಕ್ಷ್ಯಚಿತ್ರ ನೋಡಿದ್ದಾರೆ. ಇದು ಸಮಾಜಮುಖಿ